ಮಹಾತ್ಮ ಗಾಂಧಿ ಅವರ ಹೆಸರು ತೆಗೆದು ರಾಮನ ಹೆಸರು ಇಟ್ಟರು ಅಂತ ಹೇಳೋ ಕಾಂಗ್ರೆಸ್ನವರೇ ಮುಂಚೆ ಎಷ್ಟು ಸಲ ಹೆಸರು ಚೇಂಜ್ ಮಾಡಿದ್ದಾರೆ ಅಂತ ಗೊತ್ತಾ? ಹೇಳ್ತೀನಿ ಕೇಳಿ. ಈ ಯೋಜನೆ ಹೆಸರು ಚೇಂಜ್ ಮಾಡಿದ್ದು ಇದೇನು ಹೊಸದಲ್ಲ. 1977ರಲ್ಲಿ ಫುಡ್ ಫಾರ್ ವರ್ಕ್ ಅಂತ ಸ್ಟಾರ್ಟ್ ಮಾಡಿದ ಈ ಯೋಜನೆ 1980ರಲ್ಲಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಯೋಜನಾ ಅಂತ ಮಾಡಿದ್ರು. 83ರಲ್ಲಿ ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್, 1989ರಲ್ಲಿ ಜವಾಹರ್ ರೋಜ್ಗಾರ್ ಯೋಜನಾ ಅಂತ ಮಾಡಿದ್ರು. 93ರಲ್ಲಿ ಎಂಪ್ಲಾಯ್ಮೆಂಟ್ ಅಸೂರೆನ್ಸ್ ಸ್ಕೀಮ್, 99ರಲ್ಲಿ ಜವಾಹರ್ ರೋಜ್ಗಾರ್ ಗ್ರಾಮ ಸಮೃದ್ಧಿ ಯೋಜನಾ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ರು. 2001ರಲ್ಲಿ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ ಅಂತ ಮಾಡಿದ್ರು. 2004ರಲ್ಲಿ ನ್ಯಾಷನಲ್ ಫುಡ್ ಫಾರ್ ವರ್ಕ್ ಅಂತ ಮಾಡಿದ್ರು. 2006ರಲ್ಲಿ ನರೇಗಾ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಮಾಡಿದ್ರು. 2009ರಲ್ಲಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಮನಮೋಹನ್ ಸಿಂಗ್ ಮಾಡಿದ್ರು. ಅದನ್ನ ಈಗ ವಿಬಿಜಿ ರಾಮ್ಜಿ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಆಕ್ಟ್ ಅಂತ ಮಾಡಿದ್ದಾರೆ. ಅಷ್ಟಕ್ಕಾಗಿ ಇವ್ರು ಹೇಳ್ತಿರೋದು ಗಾಂಧಿ ಹೆಸರು ತೆಗೆದು ರಾಮನ ಹೆಸರು ಇಟ್ರು ಅಂತ. ಹೌದು, ಚೇಂಜ್ ಮಾಡಿದ್ದಾರೆ. ಏನಾಯ್ತು? ಗಾಂಧಿ ಕೂಡ ಈ ದೇಶ ರಾಮರಾಜ್ಯವಾಗಬೇಕು ಅಂತ ಕನಸು ಇಟ್ಕೊಂಡವರು. ಅವರ ಈಚೆ ಈಡೇರ್ತಿದೆ. ಅವರ ನಿಜವಾದ ಅಭಿಮಾನಿ ಆಗಿದ್ದವನು ಖುಷಿ ಪಡ್ಬೇಕೆ ಹೊರತು ವಿರೋಧ ಮಾಡೋದಲ್ಲ.